ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಲೋಕಸಭೆ ಸ್ಪೀಕರ್. ಲೋಕಸಭೆ ಸ್ಪೀಕರ್ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರುತ್ತೆ, ಭಾರತದ ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಓಂ ಬಿರ್ಲಾ. ಓಂ ಬಿರ್ಲಾ ಅವರು ಭಾರತದ ಪ್ರಸ್ತುತ ಅಂದರೆ 18ನೇ ಲೋಕಸಭೆಯ 18ನೇ ಲೋಕಸಭಾ ಸ್ಪೀಕರ್ ಆಗಿದ್ದಾರೆ. ಈ ಹಿಂದೆ ಕೂಡ 17ನೇ ಲೋಕಸಭೆಯಲ್ಲಿ ಕೂಡ ಇವರೇ ಸ್ಪೀಕರ್ ಆಗಿದ್ರು. ಸೊ ಹಿ ಈಸ್ ರೀಎಲೆಕ್ಟೆಡ್ ಟು ಲೋಕಸಭಾ ಸ್ಪೀಕರ್ ಪೋಸ್ಟ್. 2024 ಜೂನ್ ತಿಂಗಳಲ್ಲಿ ಪ್ರೊಟೆಮ್ ಸ್ಪೀಕರ್ ಆಗಿ ಆಯ್ಕೆ ಆದವರು ಯಾರು? ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಪ್ರೊಟೆಮ್ ಸ್ಪೀಕರ್ ಅಂದರೆ ಒಂದು ಲೋಕಸಭೆ ಆಯ್ಕೆ ಆದಾಗ ಸ್ಪೀಕರ್ ಆಯ್ಕೆಗೆ ಮುನ್ನ ಪ್ರೊಟೆಮ್ ಸ್ಪೀಕರ್ ಅಂತೇಳಿ, ಅಂದರೆ ತಾತ್ಕಾಲಿಕ ಸ್ಪೀಕರ್ ಅಂತ ಇವ್ರನ್ನ ಕರೀತಾರೆ. ತಾತ್ಕಾಲಿಕ ಸ್ಪೀಕರ್ ಆಯ್ಕೆ ಆಗುತ್ತೆ. ಹಾಗಾದರೆ ಕಳೆದ ಸಾರಿ ಅಂದರೆ 2024 ಜೂನ್ ತಿಂಗಳಲ್ಲಿ 18ನೇ ಲೋಕಸಭೆ ಆಯ್ತಲ್ಲ, ಅದರ ಪ್ರೊಟೆಮ್ ಸ್ಪೀಕರ್ ಆಗಿ ಆಯ್ಕೆ ಆದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭರ್ತೃಹರಿ ಮೆಹತಾಬ್. ಭರ್ತೃಹರಿ ಮೆಹತಾಬ್ ಅವರು 18ನೇ ಲೋಕಸಭೆಯ ಪ್ರೊಟೆಮ್ ಸ್ಪೀಕರ್ ಆಗಿ ಆಯ್ಕೆ ಆದರು. ಇವ್ರನ್ನ ಆಯ್ಕೆ ಮಾಡಿದ್ದು, ಸಾಮಾನ್ಯವಾಗಿ ಪ್ರೊಟೆಮ್ ಸ್ಪೀಕರ್ನ ಆಯ್ಕೆ ಮಾಡೋದು ರಾಷ್ಟ್ರಪತಿಗಳು. ಸೊ ದ್ರೌಪದಿ ಮುರ್ಮು ಅವರು ಇವ್ರನ್ನ ಆಯ್ಕೆ ಮಾಡ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಈ ಪ್ರೊಟೆಮ್ ಸ್ಪೀಕರ್ ಇವರ ಆಯ್ಕೆ ಆಗುತ್ತೆ. ಇವರು ಒಡಿಸ್ಸಾದ ಕಟಕ್ನ ಎಂ ಪಿ. ಇವರು ಒಡಿಸ್ಸಾದ ಕಟಕ್ ಇದರ ಎಂ ಪಿ ಆಗಿದ್ದಾರೆ. ಇನ್ನು ಪ್ರೊಟೆಮ್ ಸ್ಪೀಕರ್ ಬಗ್ಗೆ ಹೇಳೋದಾದ್ರೆ, ಪ್ರೊಟೆಮ್ ಸ್ಪೀಕರ್ ಯಾರನ್ನ ಮಾಡ್ತಾರೆ ಕೇಳಿದ್ರೆ ಸಾಮಾನ್ಯವಾಗಿ ಲೋಕಸಭೆಯ ಹಿರಿಯ ಸದಸ್ಯರನ್ನ ಪ್ರೊಟೆಮ್ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ನೋಡಿ, ಇದು ಪ್ರೊಟೆಮ್ ಸ್ಪೀಕರ್, ಪ್ರೊಟೆಮ್ ಅನ್ನುವಂಥ ವರ್ಡ್ ಇದೆಯಲ್ಲ, ಇದು ಲ್ಯಾಟಿನ್ ವರ್ಡ್. ಲ್ಯಾಟಿನ್ ವರ್ಡ್. ಸೊ ಪ್ರೊಟೆಮ್ ಪದದ ಅರ್ಥದಲ್ಲೇ ಹೇಳುತ್ತೆ ಏನಂತೇಳಿ ಕೇಳಿದ್ರೆ ಫಾರ್ ಸಮ್ ಟೈಮ್ ಅಂತೇಳಿ. ಫಾರ್ ಸಮ್ ಟೈಮ್ ಅಂದರೆ ಸ್ಪೀಕರ್ ಆಯ್ಕೆ ಆಗುವವರೆಗೆ, ಕೆಲವು ದಿನಗಳವರೆಗೆ ಇವರು ಸ್ಪೀಕರ್ ಆಗಿರ್ತಾರೆ ಅನ್ನುವಂಥ ಅರ್ಥ. ಸೊ ಪ್ರೊಟೆಮ್ ಅನ್ನೋದು ಲ್ಯಾಟಿನ್ ವರ್ಡ್, ಇಟ್ ಮೀನಿಂಗ್ ಈಸ್ ಫಾರ್ ಸಮ್ ಟೈಮ್. ಲೋಕಸಭೆಯ ಸ್ಪೀಕರ್ ಹುದ್ದೆಗೆ ಸಂವಿಧಾನಿಕವಾಗಿ ಅವಕಾಶ ಮಾಡಿಕೊಡುವ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಟಿಕಲ್ 93. ಆರ್ಟಿಕಲ್ 93 ಭಾರತದಲ್ಲಿ ಸ್ಪೀಕರ್ ಹುದ್ದೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಭಾರತದಲ್ಲಿ ಸ್ಪೀಕರ್ ಹುದ್ದೆ ಶುರುವಾಗಿದ್ದು 1921ರಲ್ಲಿ. ಲೋಕಸಭೆಗೆ ಸ್ಪೀಕರ್ ಎನ್ನುವಂಥ ಹುದ್ದೆ ಪ್ರಾರಂಭ ಆಯಿತು. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಭಾರತ ಸರ್ಕಾರ ಕಾಯ್ದೆ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919, ಇದರ ಮೂಲಕ ಭಾರತ ಸರ್ಕಾರ ಕಾಯ್ದೆ 1919 ಪ್ರಕಾರ ಭಾರತದ ಲೋಕಸಭೆಗೆ ಸ್ಪೀಕರನ್ನು ಆಯ್ಕೆ ಮಾಡುವಂಥ ಅಥವಾ ಸ್ಪೀಕರ್ ಎನ್ನುವಂಥ ಹೆಸರನ್ನು ಕೊಡಲಾಯಿತು, ಸ್ಪೀಕರ್ ಆಯ್ಕೆ ಹೆಸರು ಕೊಡಲಾಯಿತು. ಈ ಮೊದಲು ಅಂದರೆ 1921ಕ್ಕಿಂತ ಮೊದಲು ಲೋಕಸಭೆಯ ಸ್ಪೀಕರ್ ಅಥವಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದವರು ಗವರ್ನರ್ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಭಾರತದ ಲೋಕಸಭೆಯಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಅವಕಾಶ ಮಾಡಿಕೊಟ್ಟ ಆಕ್ಟ್ ಯಾವುದು? ಸರಿಯಾದ ಉತ್ತರ ನಾನು ಆಗಲೇ ಹೇಳಿದಾಗೆ 1919 ಭಾರತ ಸರ್ಕಾರ ಕಾಯ್ದೆ, ಇಂಡಿಯನ್ ಗವರ್ಮೆಂಟ್ ಆಕ್ಟ್ 1919. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ, ಏನು ಕೇಳಿದ್ರೆ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಆಕ್ಟ್. ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಆಕ್ಟ್ ಅಂತ ಕೂಡ ಇದನ್ನು ಕರೀತಾರೆ 1919ರಲ್ಲಿ. ಸೊ ಇದರ ಪ್ರಕಾರ 1921ರಲ್ಲಿ ಭಾರತದಲ್ಲಿ ಲೋಕಸಭೆಗೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಎನ್ನುವಂಥ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಸೊ ಈ ಮೊದಲು 1921ಗಿಂತ ಬಿಫೋರ್ ಆಗಿ ಭಾರತದ ಗವರ್ನರ್ ಸ್ಪೀಕರ್ ಆಗಿಯೇ ಕಾರ್ಯನಿರ್ವಹಿಸ್ತಾ ಇದ್ರು.
ಭಾರತದಲ್ಲಿ ಲೋಕಸಭಾ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಸೃಷ್ಟಿಸಿದ ವರ್ಷ ಯಾವುದು? ಸರಿ ಉತ್ತರ 1921. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಭಾರತದಲ್ಲಿ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿದ್ರು? ಸರಿಯಾದ ಉತ್ತರ ಬಲರಾಮ ಝಾಕರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇವರು ದೀರ್ಘಾವಧಿ 1980ರಿಂದ 89ರವರೆಗೆ ಇವರು ದೀರ್ಘಾವಧಿಯಾಗಿ ಲೋಕಸಭೆಯ ಸ್ಪೀಕರ್ ಆಗಿದ್ರು ಬಲರಾಮ್ ಝಾಕರ್. ಈ ಕೆಳಗಿನ ಯಾವ ಲೋಕಸಭಾಧ್ಯಕ್ಷರು ತಮ್ಮ ಅಧಿಕಾರ ಅವಧಿಯಲ್ಲಿಯೇ ರಾಜೀನಾಮೆ ನೀಡಿದ್ರು? ಸರಿಯಾದ ಉತ್ತರ ನೀಲಂ ಸಂಜೀವ ರೆಡ್ಡಿ. ನೀಲಂ ಸಂಜೀವ ರೆಡ್ಡಿ ತಮ್ಮ ಅಧಿಕಾರಾವಧಿಯಲ್ಲಿ ರಾಜೀನಾಮೆ ನೀಡಿದಂತಹ ಲೋಕಸಭೆ ಸ್ಪೀಕರ್. ಇನ್ನೊಬ್ಬರಿದ್ದಾರೆ, ಹೆಸರು ನೆನ್ಪಿಟ್ಕೊಳ್ಳಿ, ಗುರು ದಯಾಳ ಸಿಂಗ್ ದಿಲ್ಲಾನ್. ಗುರು ದಯಾಳ ಸಿಂಗ್ ದಿಲ್ಲಾನ್ ಇವರು ಕೂಡ ತಮ್ಮ ಅಧಿಕಾರಾವಧಿಯಲ್ಲಿಯೇ ಲೋಕಸಭೆಯ ಸ್ಪೀಕರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರು. ಭಾರತದ ಲೋಕಸಭೆಯ ಮೊದಲ ಮಹಿಳಾ ಮಹಾಸಚಿವರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಸ್ನೇಹಲತಾ ಶ್ರೀವಾಸ್ತವ. ಲೋಕಸಭೆಯ ಮೊದಲ ಮಹಿಳಾ ಮಹಾಸಚಿವರು, ನೆನ್ಪಿಟ್ಕೊಳ್ಳಿ, ಮಹಾಸಚಿವರು. ಇನ್ನು ಭಾರತದ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಮೊದಲ ಮಹಿಳಾ ಸ್ಪೀಕರ್ ಆಗಿ ಆಯ್ಕೆಯಾದವರು ಯಾರು ಅಂತ ನೋಡ್ತಾ ಹೋದರೆ ಭಾರತ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರ್. ಮೀರಾ ಕುಮಾರ್ ಇವರು ಎಷ್ಟನೇ ಲೋಕಸಭೆಯ ಮಹಿಳಾ ಸ್ಪೀಕರ್ ಆಗಿ ಆಯ್ಕೆಯಾದ್ರು ಕೇಳಿದ್ರೆ 15ನೇ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. 2009ರಿಂದ 2014ರವರೆಗೆ ಇವರು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಭಾರತದ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್. ಇನ್ನೊಬ್ಬರು ಮಹಿಳಾ ಸ್ಪೀಕರ್ ಇದ್ದಾರೆ, ಅವರ ಬಗ್ಗೆ ಕೂಡ ನೋಡೋಣ. ಸುಮಿತ್ರಾ ಮಹಾಜನ್. ಸುಮಿತ್ರಾ ಮಹಾಜನ್ ಅವರು 16ನೇ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಸುಮಿತ್ರಾ ಮಹಾಜನ್ ಅವರು 2014ರಿಂದ 2019ರವರೆಗೆ ಭಾರತದ ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದರು. ಈ ಎರಡು ಅಂಶಗಳು ಕೂಡ ಇಂಪಾರ್ಟೆಂಟ್ ಇದೆ. ಭಾರತದಲ್ಲಿ ಸ್ಪೀಕರ್ ಆಗಿರುವಂಥ ಇಬ್ಬರು ಮಹಿಳೆಯರು, ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಭಾರತದ ಲೋಕಸಭೆಯ ಮೊದಲ ಬುಡಕಟ್ಟು ಜನಾಂಗದ ಶೆಡ್ಯೂಲ್ಡ್ ಟ್ರೈಬ್ ಸ್ಪೀಕರ್ ಯಾರು? ಸರಿಯಾದ ಉತ್ತರ PA ಸಂಗ್ಮಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಭಾರತದ 6ನೇ ಸ್ಪೀಕರ್ ಆಗಿದ್ದು ನಂತರ ಭಾರತದ ರಾಷ್ಟ್ರಪತಿಗಳಾದರು? ಸರಿಯಾದ ಉತ್ತರ ನೀಲಂ ಸಂಜೀವ ರೆಡ್ಡಿ. ಇವರು ಭಾರತದ ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ, ಆನಂತರ ಇವರು ಭಾರತದ ರಾಷ್ಟ್ರಪತಿಗಳಾಗಿ ಆಯ್ಕೆ ಆದರು. ಇವರು ಭಾರತದ ರಾಷ್ಟ್ರಪತಿಗಳಾಗಿ 1977ರಿಂದ 1982ರವರೆಗೆ ರಾಷ್ಟ್ರಪತಿಯಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ನೀಲಂ ಸಂಜೀವ ರೆಡ್ಡಿ ಅವರು ನಾವು ಆಗಲೇ ಹೇಳಿದಾಗೆ ಸ್ಪೀಕರ್ ಇದ್ದಾಗಲೇ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ರಾಷ್ಟ್ರಪತಿ ಎಲೆಕ್ಷನ್ಗೆ ಸ್ಪರ್ಧಿಸಿ ಗೆಲುವನ್ನು ಸಾಧಿಸ್ತಾರೆ. ಈ ಮೊದಲು ನೀಲಂ ಸಂಜೀವ ರೆಡ್ಡಿ ಅವರು 2 ಸಾರಿ ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. 2 ಸಾರಿ, ಒಂದು 1967ರಲ್ಲಿ ಮತ್ತು 1977ರಲ್ಲಿ 2 ಸಾರಿ ಸ್ಪೀಕರ್ ಆಗಿದ್ದರು. ಈ ಕೆಳಗಿನ ಯಾರು ಭಾರತದ ಲೋಕಸಭಾ ಸ್ಪೀಕರ್ ಇವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಯಾರೂ ಅಲ್ಲ. ನೋಡಿ ಸ್ನೇಹಿತರೆ, ಭಾರತದ ಲೋಕಸಭಾ ಸ್ಪೀಕರ್ ಓತ್ ತಗೊಳ್ಳಲ್ಲ. ಸ್ಪೀಕರ್ ಪ್ರಮಾಣ ವಚನ ಸ್ವೀಕರಿಸೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇವರು ಪ್ರಮಾಣ ವಚನ ಸ್ವೀಕರಿಸುವುದಿಲ್ಲ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನು ಕೇಳಿದ್ರೆ, ಈ ಸ್ಪೀಕರ್ ಆಯ್ಕೆಗೆ ಮೊದಲು ಒಬ್ಬರು ಪ್ರೊಟೆಮ್ ಸ್ಪೀಕರ್ ಅಂತ ಇರ್ತಾರೆ, ತಾತ್ಕಾಲಿಕ ಸ್ಪೀಕರ್. ಈ ಪ್ರೊಟೆಮ್ ಸ್ಪೀಕರ್ ಇದಾರಲ್ಲ, ಇವರು ಪ್ರಮಾಣ ವಚನ ತಗೊಳ್ತಾರೆ. ಮತ್ತೆ ಇವರು ಪ್ರಮಾಣ ವಚನ ತಗೊಳ್ತಾರೆ. ಇವರಿಗೆ ಪ್ರಮಾಣ ವಚನ ಬೋಧನೆ ಮಾಡೋದು ಯಾರು ಕೇಳಿದ್ರೆ ರಾಷ್ಟ್ರಪತಿಗಳು. ತುಂಬ ಚೆನ್ನಾಗಿದೆ ನೋಡಿ, ನೋಟ್ ಮಾಡ್ಕೊಳ್ಳಿ. ಭಾರತದ ಸ್ಪೀಕರ್ ಇರ್ತಾರಲ್ಲ, ಲೋಕಸಭೆಯ ಸ್ಪೀಕರ್, ಇವರು ಪ್ರಮಾಣ ವಚನವನ್ನು ಸ್ವೀಕರಿಸೋದಿಲ್ಲ. ಇವರಿಗೆ ಯಾವುದೇ ಓತ್ ಟೇಕಿಂಗ್ ಇರಲ್ಲ. ಆದರೆ ಪ್ರೊಟೆಮ್ ಸ್ಪೀಕರಿಗೆ ಓತ್ ಟೇಕಿಂಗ್ ಇರುತ್ತೆ. ಇವರಿಗೆ ಪ್ರಮಾಣ ವಚನ ಬೋಧನೆ ಮಾಡೋದು ರಾಷ್ಟ್ರಪತಿಗಳು. ಈ ಕೆಳಗಿನ ಯಾವ ವಿಧಿಯು ಸ್ಪೀಕರ್ ಅವರನ್ನು ತಮ್ಮ ಹುದ್ದೆಯಿಂದ ತೆಗೆಯಲು ಅವಕಾಶ ಮಾಡಿಕೊಟ್ಟಿದೆ? ಅಂದರೆ ಏನಾದರೂ ಅವರು ಕಾನೂನು ಬಾಹಿರವಾಗಿ ನಡ್ಕೊಂಡ್ರೆ ಅವರನ್ನು ಕೂಡ ಸಂವಿಧಾನ ತೆಗೆಯುವಂತಹ ಅವಕಾಶ ಮಾಡಿಕೊಟ್ಟಿದೆ. ಹಾಗಾದರೆ ಆ ಒಂದು ಆರ್ಟಿಕಲ್ ಯಾವುದು ಕೇಳಿದ್ರೆ ಸರಿ ಉತ್ತರ ವಿಧಿ 94, ಆರ್ಟಿಕಲ್ 94. ಆರ್ಟಿಕಲ್ 94 ಪ್ರಕಾರ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ಬರನ್ನು ಕೂಡ
ಡೆಪ್ಯೂಟಿ ಸ್ಪೀಕರ್ ಇಬ್ಬರನ್ನು ಕೂಡ ತೆಗೆಯಲು, ಅವರ ಸ್ಥಾನದಿಂದ ತೆಗೆಯಲು, ತೆರವುಗೊಳಿಸಲು ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಸಂವಿಧಾನ. ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಇಲ್ಲದೆ ಇದ್ದರೆ ಪಾರ್ಲಿಮೆಂಟಿನ ಜಂಟಿ ಸದನದ ಅಧ್ಯಕ್ಷತೆ ವಹಿಸೋರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಇಲ್ಲದೆ ಇದ್ದರೆ ಪಾರ್ಲಿಮೆಂಟಿನ ಜಂಟಿ ಸದನದ ಅಧ್ಯಕ್ಷತೆ ವಹಿಸುವವರು ಯಾರು ಕೇಳಿದ್ರೆ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ರಾಜ್ಯಸಭೆಯ ಉಪಾಧ್ಯಕ್ಷರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸಂವಿಧಾನದ ವಿಧಿ 108 ಜಾಯಿಂಟ್ ಸಿಟ್ಟಿಂಗ್ಗೆ ಅವಕಾಶ ಮಾಡಿಕೊಡುತ್ತೆ. ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಒಟ್ಟಿಗೆ ಸೇರಿ ಸಭೆಯನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ವಿಧಿ 108. ಪಾರ್ಲಿಮೆಂಟ್ನ ಜಂಟಿ ಸದನದ ಅಧ್ಯಕ್ಷತೆ ವಹಿಸುವವರು ಯಾರು? ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯ ಸ್ಪೀಕರ್ ಇಲ್ಲದೆ ಇದ್ದರೆ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಇಬ್ಬರು ಇಲ್ಲದೆ ಇದ್ದರೆ ರಾಜ್ಯಸಭೆಯ ಉಪಾಧ್ಯಕ್ಷರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಲೋಕಸಭೆಯ ಮಹಾಸಚಿವರನ್ನ ಆಯ್ಕೆ ಮಾಡುವವರು ಯಾರು? ಮಹಾಸಚಿವರು ಅಂದರೆ ಸೆಕ್ರೆಟರಿ ಜನರಲ್. ಲೋಕಸಭೆಯ ಸೆಕ್ರೆಟರಿ ಜನರಲ್ನ ಆಯ್ಕೆ ಮಾಡುವವರು ಯಾರು? ಸೊ ಲೋಕಸಭೆಯ ಸೆಕ್ರೆಟರಿ ಜನರಲ್ ಅಥವಾ ಮಹಾಸಚಿವರನ್ನು ಆಯ್ಕೆ ಮಾಡೋದು ಯಾರು ಕೇಳಿದ್ರೆ ಸ್ಪೀಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲೋಕಸಭೆ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸರಿಯಾದ ಉತ್ತರ ಡೆಪ್ಯೂಟಿ ಸ್ಪೀಕರ್. ನೋಡಿ, ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಡೆಪ್ಯೂಟಿ ಸ್ಪೀಕರಿಗೆ ಸಲ್ಲಿಸ್ತಾರೆ. ಲೋಕಸಭೆಯ ಡಿಸಾಲ್ವ್ ಆದಾಗ, ಅಂದರೆ ಲೋಕಸಭೆ ವಿಸರ್ಜನೆ ಆದಾಗ ಮುಂದಿನ ಲೋಕಸಭೆ ರಚನೆ ಆಗುವವರೆಗೂ ಅವರೇ ಸ್ಪೀಕರ್ ಆಗಿರ್ತಾರೆ. ಮುಂದಿನ ಲೋಕಸಭೆ ರಚನೆವರೆಗೆ ಯಾರು ಸ್ಪೀಕರ್ ಇರ್ತಾರಲ್ಲ ಅವರೇ ಮುಂದುವರಿಯುತ್ತಾರೆ. ಲೋಕಸಭೆಯ ಸ್ಪೀಕರ್ ಅಧಿಕಾರಾವಧಿ ಎಷ್ಟು ವರ್ಷ? ಸರಿಯಾದ ಉತ್ತರ ಆಪ್ಷನ್ ಬಿ 5 ವರ್ಷಗಳ ಕಾಲ ಇವರು ಅಧಿಕಾರಾವಧಿ. ಅಂದರೆ ಲೋಕಸಭೆ ಇರುವವರೆಗೆ, ಒಂದು ಲೋಕಸಭೆಯ ಟರ್ಮ್ ಇರುತ್ತಲ್ಲ 5 years, ಅಲ್ಲಿವರೆಗೆ ಇವರು ಅಧಿಕಾರದಲ್ಲಿ ಇರ್ತಾರೆ. ಸೊ ನೋಡಿ, ಇದು ಮೆಜಾರಿಟಿ ಆಫ್ ಲೋಕಸಭಾದಿಂದ ಆಯ್ಕೆ ಆಗ್ತಾರೆ. ಅಂದರೆ ಲೋಕಸಭೆಯ ಸ್ಪೀಕರ್ ಆಯ್ಕೆ ಹೆಂಗಾಗುತ್ತೆ ಕೇಳಿದ್ರೆ ಲೋಕಸಭಾ ಸದಸ್ಯರ ಬಹುಮತದಿಂದ ಆಯ್ಕೆ ಮಾಡಲಾಗುತ್ತೆ. ಯಾರನ್ನ? ಸ್ಪೀಕರನ್ನು. ಈಗ ಸ್ಪೀಕರ್ ಹುದ್ದೆಗೆ ಎಲೆಕ್ಟ್ ಆಗುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವಿರೋಧ ಪಕ್ಷದಿಂದನೂ ಒಬ್ಬರು ಸ್ಪರ್ಧಿಸಿರ್ತಾರೆ, ಪ್ರತಿಪಕ್ಷದಿಂದನೂ ಒಬ್ಬರು ಸ್ಪರ್ಧಿಸಿರ್ತಾರೆ. ಸೊ ಅಧಿಕಾರಕ್ಕೆ ಬರುವಂಥ ಪಕ್ಷ ಮತ್ತು ವಿರೋಧ ಪಕ್ಷ ಎರಡರಿಂದನೂ ಸ್ಪರ್ಧಿಸಿದಾಗ ಸಾಮಾನ್ಯವಾಗಿ ಬಹುಮತ ಯಾರಿಗೆ ಸಿಗುತ್ತೆ? ಸಾಮಾನ್ಯವಾಗಿ ಬಹುಮತ ಇರುವಂತಹ ಪಕ್ಷದವರೇ ಇಲ್ಲಿ, ಅವರ ಒಕ್ಕೂಟವೇ ಇಲ್ಲಿ ಅವರ ಕ್ಯಾಂಡಿಡೇಟ್ ಇಲ್ಲಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಲೋಕಸಭೆಯ ತಾತ್ಕಾಲಿಕ ಸ್ಪೀಕರ್ನ ಆಯ್ಕೆ ಮಾಡುವವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಸೊ ಇವರು ಯಾರು ಕೇಳಿದ್ರೆ ಪ್ರೊಟೆಮ್ ಸ್ಪೀಕರ್. ತಾತ್ಕಾಲಿಕ ಸ್ಪೀಕರ್ ಮೀನ್ಸ್ ಪ್ರೊಟೆಮ್ ಸ್ಪೀಕರ್. ಲೋಕಸಭೆ ಸ್ಪೀಕರ್ ನಿರ್ಣಾಯಕ ಮತವನ್ನು ಚಲಾಯಿಸುವುದು ಈ ಸಂದರ್ಭದಲ್ಲಿ. ಅಂದರೆ ಲೋಕಸಭೆ ಸ್ಪೀಕರ್ ಸಾಮಾನ್ಯವಾಗಿ ವೋಟಿಂಗ್ ಮಾಡಲ್ಲ, ಬಟ್ ಒಂದು ಟೈಮಲ್ಲಿ ಮಾತ್ರ ಅವರು ವೋಟಿಂಗ್ ಮಾಡುವಂಥ ಅವಕಾಶ ಇದೆ ಅವರಿಗೆ. ಯಾವುದೇ ಬಿಲ್ ಪಾಸಾಗುವ ಸಂದರ್ಭದಲ್ಲಿ ಸಮನಾದ ವೋಟುಗಳು ಬಿದ್ದಲ್ಲಿ ಇವರಿಗೆ ವೋಟಿಂಗ್ ಮಾಡುವಂಥ ಅವಕಾಶ ಇದೆ. ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರ ಹುದ್ದೆಗೆ ಅವಕಾಶ ಕಲ್ಪಿಸುವ ಸಂವಿಧಾನದ ವಿಧಿ ಯಾವುದು? ಸರಿ ಉತ್ತರ ಆರ್ಟಿಕಲ್ 93. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1921ಕ್ಕಿಂತ ಮೊದಲು ಲೋಕಸಭೆಯ ಅಧ್ಯಕ್ಷತೆ ವಹಿಸುತ್ತಿದ್ದವರು ಯಾರು? ಸರಿಯಾದ ಉತ್ತರ ಗವರ್ನರ್ ಜನರಲ್. ಭಾರತದ ಗವರ್ನರ್ ಜನರಲ್ ಇದ್ದಲ್ಲ, ಇವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ರು. ಲೋಕಸಭಾ ಅಧ್ಯಕ್ಷರನ್ನು ತೆಗೆದುಹಾಕಬೇಕಾದಲ್ಲಿ ಎಷ್ಟು ದಿನಗಳ ಮೊದಲು ಸೂಚನೆಯನ್ನು ನೀಡಬೇಕಾಗತ್ತೆ? ಸರಿಯಾದ ಉತ್ತರ 14 ದಿನಗಳ ಬಿಫೋರ್ ನೋಟಿಸನ್ನು ನೀಡಬೇಕಾಗತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಜಿ.ವಿ. ಮಾವಳಂಕರ್ ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್. ಸೊ ನೋಡಿ,
ಇನ್ನೊಂದು ಪ್ರಮುಖ ಅಂಶ ಇದೆ, ಒಬ್ಬ ಲೋಕಸಭೆಯ ಸ್ಪೀಕರ್ನ ಮೇಲೆ ಅವಿಶ್ವಾಸ ಪ್ರಸ್ತಾಪ ಆಗಿದ್ದು ಕೂಡ, ಅವಿಶ್ವಾಸ ಪ್ರಸ್ತಾಪ ಮೊದಲ ಸಾರಿ ಆಗಿರುವ ಸ್ಪೀಕರ್ ಕೂಡ ಇವರೇ, ಜಿ.ವಿ. ಮಾವಳಂಕರ್. ಭಾರತದ ಲೋಕಸಭೆಯ ಮೊದಲ ಡೆಪ್ಯೂಟಿ ಸ್ಪೀಕರ್ ಯಾರು? ಸರಿ ಉತ್ತರ ಆಪ್ಷನ್ ಡಿ, ಎಂ ಅನಂತಶಯನ ಅಯ್ಯಂಗಾರ್. ಸೊ ಎಂ ಅನಂತಶಯನ ಅಯ್ಯಂಗಾರ್ ಅವರ ಬಗ್ಗೆ ಹೇಳೋದಾದರೆ, ಇವರು ಭಾರತದ ಲೋಕಸಭೆಯ ಮೊದಲ ಡೆಪ್ಯೂಟಿ ಸ್ಪೀಕರ್. 1952ರಿಂದ 1956ರವರೆಗೆ ಇವರು ಭಾರತದ ಡೆಪ್ಯೂಟಿ ಸ್ಪೀಕರ್ ಆಗಿ ಕರ್ತವ್ಯ ನಿರ್ವಹಿಸ್ತಾರೆ. ನಂತರ ಭಾರತದ ಎರಡನೇ ಸ್ಪೀಕರ್ ಆಗಿ ಕೂಡ ಕಾರ್ಯನಿರ್ವಹಿಸಿದರು. ಕಾರ್ಯವನ್ನು ನಿರ್ವಹಿಸಿದರು. ಲೋಕಸಭಾ ಸ್ಪೀಕರ್ ಅವರಿಗೆ ವೇತನ ಮತ್ತು ಭತ್ಯೆಗಳನ್ನು ನೀಡುವುದು ಯಾವುದರಿಂದ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಸಂಚಿತ ನಿಧಿಯಿಂದ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಕನ್ಸಾಲಿಡೇಟೆಡ್ ಫಂಡ್, ಭಾರತದ ಸಂಚಿತ ನಿಧಿಯಿಂದ ಇವರಿಗೆ ವೇತನ ಮತ್ತು ಭತ್ಯೆಗಳನ್ನು ನೀಡಲಾಗುತ್ತೆ. ಸ್ನೇಹಿತರೆ, ಇವರಿಗೆ ಈ ವೇತನ ಮತ್ತು ಭತ್ಯೆಗಳನ್ನು ನೀಡುವಂಥ ವಿಚಾರಕ್ಕೆ ಸಂವಿಧಾನದ ವಿಧಿ 266/1 ಇವರಿಗೆ ಸಂಚಿತ ನಿಧಿಯಿಂದನೇ ಭತ್ಯೆಯನ್ನು ನೀಡಬೇಕು ಅಂತೇಳಿ ಪ್ರಸ್ತಾಪ ಮಾಡುತ್ತೆ, ಸ್ಪಷ್ಟಪಡಿಸುತ್ತೆ. ಇನ್ನು 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಪ್ರೆಸಿಡೆಂಟ್ ಮತ್ತು ಡೆಪ್ಯೂಟಿ ಪ್ರೆಸಿಡೆಂಟ್ ಎನ್ನುವಂಥ ಹೆಸರನ್ನು ಬದಲಾಯಿಸಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನುವಂಥ ಹೆಸರನ್ನು ಇಡಲಾಯಿತು. ತುಂಬ ಇಂಪಾರ್ಟೆಂಟ್. 1921ರಲ್ಲಿ ಆಯ್ಕೆ ಆದರೂ ಕೂಡ ಹೆಸರು ಮಾತ್ರ ಏನಂತ ಇತ್ತು ಕೇಳಿದ್ರೆ ಪ್ರೆಸಿಡೆಂಟ್, ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಇತ್ತು. ಡೆಪ್ಯೂಟಿ ಪ್ರೆಸಿಡೆಂಟ್ ಇತ್ತು. ಸೊ 1935ರಲ್ಲಿ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಅಂತೇಳಿ ಹೆಸರು ಚೇಂಜ್ ಮಾಡಿದ್ರು. ಡೆಪ್ಯೂಟಿ ಸ್ಪೀಕರ್ ಅಂತೇಳಿ ಹೆಸರನ್ನ ಚೇಂಜ್ ಮಾಡಿದ್ರು, ನೆನಪಿರಲಿ. ಇನ್ನು ಸಂವಿಧಾನದ 10ನೇ ಅನುಸೂಚಿ 10th ಶೆಡ್ಯೂಲ್ ಪ್ರಕಾರ ಈ ಪಕ್ಷಾಂತರ ನಿಷೇಧವಾದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತರುವುದು ಕೂಡ ಸ್ಪೀಕರ್. ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಯಾವುದಾದ್ರೂ ವ್ಯಕ್ತಿ ಎಲೆಕ್ಟ್ ಆದ ನಂತರ, ಗೆದ್ದ ನಂತರ ಪಕ್ಷವನ್ನು ಬದಲಾಯಿಸಿ ಬೇರೆ ಪಕ್ಷಕ್ಕೆ ಹೋದರೆ ಆ ಪಕ್ಷದವರ ಕಂಪ್ಲೇಂಟ್ ಮೂಲಕ ಅವರನ್ನು ಹುದ್ದೆಯಿಂದ ತೆರವುಗೊಳಿಸೋದು ಕೂಡ ಸ್ಪೀಕರ್ ಅವರೇ ಆಗಿರ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗೆಯೇ ಒಂದು ಸ್ಪೀಕರ್ನ ಪ್ರಮುಖ ಕೆಲಸ ಏನು ಕೇಳಿದ್ರೆ, ಯಾವುದೇ ಬಿಲ್ ಇರುತ್ತಲ್ಲ, ಯಾವುದೇ ಬಿಲ್ಲನ್ನು ಅದು ಮನಿ ಬಿಲ್ ಆರ್ ನಾಟ್ ಅಥವಾ ಹಣಕಾಸು ಮಸೂದೆ ಹೌದು ಅಲ್ವಾ ಅಂತೇಳಿ, ಹಣಕಾಸು ಮಸೂದೆ ಹೌದು ಅಥವಾ ಅಲ್ಲ ಅಂತ ನಿರ್ಧಾರ ಮಾಡೋದು ಕೂಡ ಸ್ಪೀಕರ್ ಅವರಾಗಿರ್ತಾರೆ. ಸ್ನೇಹಿತರೆ, ಇದಿಷ್ಟು ಲೋಕಸಭೆಯ ಸ್ಪೀಕರ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೆಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ ಪ್ರಮುಖ TET, ಪೊಲೀಸ್ ಕಾನ್ಸ್ಟೇಬಲ್, SDA, FDA ಮತ್ತು ಟೀಚರ್ಸ್ ಎಕ್ಸಾಮಿಗೋಸ್ಕರ ನಮ್ಮ ಚಾನಲಲ್ಲಿ ವಿಶೇಷವಾದ ಸರಣಿಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಸರಣಿಗಳಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಪ್ರಶ್ನೋತ್ತರಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಸರಣಿಗಳಲ್ಲಿ 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದ್ದೀವಿ. 100% ನಿಮಗೆ ಇದು ಹೆಲ್ಪ್ ಆಗುತ್ತೆ. ಈ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು 2025ನೇ ಸಾಲಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ, ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಇದೆ. ಈ ಎಲ್ಲ ಕರೆಂಟ್ ಅಫೇರ್ಸ್ಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.